ಈ ಹುಡುಗರಿಗೆ ಚೆನ್ನಾಗಿ ನೋಡ್ಕೋತಾರೆ, ಹುಡುಗರು ಚೆನ್ನಾಗಿ ಪಾಠ ಕಲಿತಾವ್ರೆ. ಇನ್ನು ಮುಂದೆ ಇವರು ಚೆನ್ನಾಗಿರಬೇಕು, ಮುಂದೆ ಆ ಭಗವಂತ ಇನ್ನೂ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಕೇಳ್ಕೊತೀನಿ ಸರ್. ನಮಸ್ತೆ ವೀಕ್ಷಕರೇ, ಇಂದು ನಾವು ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ಬಿಳಿಗಿರಂಗನ ಬೆಟ್ಟದ ಯರಕನಗದ್ದೆ ಒಂದು ಸರ್ಕಾರಿ ಶಾಲೆಯಲ್ಲಿದ್ದೇವೆ. ಈ ಶಾಲೆಯಲ್ಲಿ ಯಾಕೆ ನಾವು ಭೇಟಿಯನ್ನು ಕೊಟ್ಟಿದ್ದೇವೆ ಅಂದರೆ, ಇಂದು ಸರ್ಕಾರಿ ಶಾಲೆ ಖಾಸಗಿ ಶಾಲೆಗಳಿಗಿಂತ ವಿಶೇಷವಾಗಿರ್ತಕ್ಕಂಥ ಶಾಲೆ ಎಂದು ಭಾವಿಸಿ ಈ ಶಾಲೆ ಇಷ್ಟೊಂದು ಅಭಿವೃದ್ಧಿ ಆಗೋದಕ್ಕೆ, ಇಷ್ಟೊಂದು ಖಾಸಗಿ ಶಾಲೆಗೆ ಶೆಡ್ ಹೊಡೆಯೋದಕ್ಕೆ ಕಾರಣ ಏನು, ಅದಕ್ಕೆ ಯಾರೆಲ್ಲ ಸಹಕಾರವನ್ನು ನೀಡಿದ್ದಾರೆ, ಯಾಕೆ ಈ ಸರ್ಕಾರಿ ಶಾಲೆ ಇಷ್ಟೊಂದು ವಿಶೇಷತೆಯಿಂದ ಕೂಡಿದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಪರ್ವವಾಹಿನಿ ಇಂದು ಯರಕನಗದ್ದೆ ಸರ್ಕಾರಿ ಶಾಲೆಗೆ ಭೇಟಿ ನೀಡಿದೆ. ಇಲ್ಲಿ ಇರ್ತಕ್ಕಂಥ ಮುಖ್ಯ ಶಿಕ್ಷಕರ ಜೊತೆ ಆ ವಿಚಾರಗಳನ್ನ ಚರ್ಚೆ ಮಾಡೋಣ ಬನ್ನಿ. ಸರ್ ನಮಸ್ತೆ ಸರ್, ನಾನು ಮಾದೇಶುಪ್ಪಾರ್ ಅಂತ, ಪರ್ವವಾಹಿನಿಯ ಜಿಲ್ಲಾ ವರದಿಗಾರರು. ಈಗ ತಮ್ಮ ಶಾಲೆ ಸರ್ಕಾರಿ ಶಾಲೆ ಆದರೂ ಕೂಡ ಒಂದು ವಿಶೇಷತೆಯಿಂದ ಕೂಡಿದೆ ಅಂತ ನಾವು ಭಾವಿಸಿದ್ದೇವೆ. ಯಾವ ಖಾಸಗಿ ಶಾಲೆಗೂ ಸರ್ಕಾರಿ ಶಾಲೆ ಕಡಿಮೆ ಇಲ್ಲ ಅನ್ನೋ ರೀತಿ ಇಲ್ಲಿ ಅಭಿವೃದ್ಧಿಯನ್ನು ಮಾಡಿದ್ದೀರಿ. ನಾವು ಈ ಬಿಲ್ಡಿಂಗ್ ಆಗ್ಬೋದು, ಈಗ ನಿಮ್ಮ ಶಾಲೆಯ ವಾತಾವರಣವನ್ನು ನೋಡಿದಾಗ ತುಂಬ ವಿಶೇಷತೆಯಿಂದ ಕೂಡಿದೆ. ಇದಕ್ಕೆ ಕಾರಣ ಏನು, ತಾವು ಎಷ್ಟೆಲ್ಲ ಶ್ರಮ ಪಟ್ಟಿದ್ದೀರಿ, ನಿಮಗೆ ಯಾವ ರೀತಿ ಸಹಕಾರ ಸಿಕ್ಕಿದೆ, ಪೋಷಕರ ಸಹಕಾರ ಮತ್ತು ನಿಮ್ಮ ಸಹೋದ್ಯೋಗಿಗಳ ಸಹಕಾರ, ತಾವು ದಯಮಾಡಿ ಎಲ್ಲರನ್ನೂ ಕೂಡ ನಮ್ಮ ಜೊತೆ ಹಂಚ್ಕೊಳ್ಳಿ. ಸರ್, ನನ್ನ ಹೆಸರು ಜಯಶಂಕರ್ ಅಂತ. ಇಲ್ಲಿ 2024 ಜನವರಿ ಅಷ್ಟರಲ್ಲಿ ನಾನು ಇಲ್ಲಿಗೆ ಮೊದಲೆಲ್ಲ ನಾನು ಯಳಂದೂರು ತಾಲೂಕಿನಲ್ಲಿ ಇರ್ತಕ್ಕಂಥ ದುಗಟಿ ಶಾಲೆಯಲ್ಲಿ 22 ವರ್ಷ ಅಲ್ಲೇ ಕೆಲಸ ಮಾಡಿದ್ದು. ಹಾಗಾಗಿ ಏನಾದರೂ ಒಂದು ಇಲ್ಲಿ ಕೆಲಸ ಮಾಡಬೇಕು, ಒಂದು ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತೇಳಿ ನಮಗೆ ಒಬ್ಬರು ಶರವಣ ಅಂತೇಳಿ ಬೆಂಗಳೂರು ಸೂರ್ಯ ಫೌಂಡೇಶನ್ನು ಅವ್ರದ್ದು ಪರಿಚಯ ಆಗುತ್ತೆ. ಅವ್ರದ್ದು ಪರಿಚಯ ಆದಾಗ ಇಲ್ಲ ಬಂದು ಅವರು ಒಂದು ಸರಿ ಭೇಟಿ ಕೊಟ್ಟು ಇಲ್ಲ ಏನಾದರೂ ಒಂದು ಮಾಡೋಣ ಅಂತಂದರು. ಆದರೆ ಮತ್ತೆ ಅವರು ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದರಿಂದ ನಮಗೆ ಅವರು ಲಭ್ಯ ಆಗಲಿಲ್ಲ ಅಂತಂತ ನಾವೇನು ಬಿಟ್ಕೊಡ್ಲಿಲ್ಲ. 1 ವರ್ಷ ಸತತವಾಗಿ ಅವ್ರಿಗೆ ಬೆನ್ನು ಬಿಡದೆ ಕಾಡ್ಬಿಟ್ಟಿದ್ದೀವಿ. ಆದರೆ ಇಂಥ ಬೆಟ್ಟದ ಪ್ರದೇಶ, ಗ್ರಾಮೀಣ ಪ್ರದೇಶಗಳಲ್ಲಿ CSR ಫಂಡು ಹಾಕುವಂಥದ್ದು ತುಂಬ ಕಡಿಮೆ. ಯಾಕಂದರೆ ಸಮಯದ ಅಭಾವ ಅವ್ರಿಗೆ ಈ ಥರದ್ದೆಲ್ಲ ಇರ್ತದೆ. ಹಾಗಾಗಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿ 1 ವರ್ಷಗಳ ಕಾಲ ಸತತವಾಗಿ ಅವ್ರಿಗೆ ರಿಕ್ವೆಸ್ಟ್ ಆಮೇಲೆ ಇಲ್ಲ ಬರ್ತೀನಿ ಅಂತೇಳಿ ಬಂದು ನೋಡಿದ್ರು. ಮತ್ತು ಫಂಡ್ ರಿಲೀಸ್ ಮಾಡೋಕ್ಕೆ ಕೂಡ ಅವರು ಇನ್ನೊಂದು IMI ಅಂತ ಆ ಸಂಸ್ಥೆಯವರು ಒಪ್ಪಿರಲಿಲ್ಲ. ಹಾಗೆ ಮತ್ತೆ ಅವರೇ ಕೂಡ ಶರವಣ ಸೂರ್ಯ ಫೌಂಡೇಶನ್ ಅವ್ರನ್ನೂ ಕರ್ಕೊಂಡು ನಮ್ಮ ಶಾಲೆಗೆ ಭೇಟಿ ಕೊಟ್ಟು ವಾಸ್ತವಿಕತೆಯನ್ನು ಅವ್ರು ನೋಡಿದ ಮೇಲೆ ಅವರು ಅಪ್ರೂವಲ್ ಮಾಡಿದ್ದು. ಬಿಳಿಗಿರಿ ರಂಗನ ಬೆಟ್ಟದ ಯರಕನಗದ್ದೆ ಪೋಡಿನಲ್ಲಿ ಖಾಸಗಿ ಶಾಲೆಯನ್ನೇ ಮೀರಿಸುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದು. ಹೌದು, ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟದ ಯರಕನಗದ್ದೆ ಕಾಲೋನಿಯಲ್ಲಿರುವ ಶಾಲೆ. ಈ ಹಿಂದೆ ಮಕ್ಕಳು ಕೂರಲು ಯೋಗ್ಯವಲ್ಲದ ಕೊಠಡಿಗಳು ಇದ್ದುದರ ಕಾರಣ ಇಲ್ಲಿನ ಮಕ್ಕಳು ಶಾಲೆಗೆ ಸರಿಯಾಗಿ ಬರುತ್ತಿರಲಿಲ್ಲ, ಪೋಷಕರು ಶಾಲೆಗೆ ಕಳಿಸುತ್ತಿರಲಿಲ್ಲ. ಈ ಶಾಲೆಯಲ್ಲಿ 4 ಜನ ಶಿಕ್ಷಕರಿದ್ದಾರೆ, ಒಟ್ಟು 58 ವಿದ್ಯಾರ್ಥಿಗಳು ಹಾಜರಾಗುತ್ತಿದ್ದಾರೆ. ರಾಜೇಂದ್ರ ಅಂತೇಳಿ ನಾನು ಕಳೆದ ಬಾರಿ ರಿಕ್ರೂಟ್ ಆಗಿರ್ತಕ್ಕಂಥ 2023 ನವೆಂಬರ್ 10ರಲ್ಲಿ ನಾನು GPT ಶಿಕ್ಷಕನಾಗಿ ಈ ಶಾಲೆಗೆ ನಾನು ಬಂದಿದ್ದು. ನಾನು ಬಂದಾಗ ಈ ಶಾಲೆ ತುಂಬ ಎಲ್ಲ ರೂಮ್ಗಳು ಮತ್ತು ಶಾಲಾ ಒಳ ಕೊಠಡಿಗಳೆಲ್ಲವೂ ಕೂಡ ಭಾಳ ದುರಸ್ತಿ ಆಗಬೇಕಾಗಿತ್ತು. ತುಂಬ ಎಲ್ಲ ನೀರಿಂದ ಸೋರುವಂಥದ್ದು, ಮಳೆ ಬಂದರೆ ಮಕ್ಕಳು ಯಾರು ಕೂತ್ಕೊಳ್ಳಿಕ್ಕೆ ಆಗ್ತಿಲ್ಲ. ಮತ್ತು ಎಲ್ಲ ರೂಮ್ಗಳಲ್ಲಿ ತುಂಬ ಡಸ್ಟು ಮತ್ತು ಪೇಪರ್ಸು ಎಲ್ಲವೂ ಕೂಡ ಅಲ್ಲೇ ಇದ್ದಿದ್ದದ್ದು. ಸೊ ಅದಾದ ನಂತರ ನಮ್ಮ ಸರ್ರು ಬಂದ ಮೇಲೆ ನಾವು IMI ಮತ್ತು ಸೂರ್ಯ ಫೌಂಡೇಶನ್ ಅವರನ್ನು ಸಂಪರ್ಕ ಮಾಡಿ ಯಾವಾಗಲೂ ಅವರ ಸಂಪರ್ಕದಲ್ಲಿದ್ದು ಸತತವಾಗಿ ಸುಮಾರು 1 ವರ್ಷಗಳ ಕಾಲ ಅವರನ್ನು ನಾವು ಪದೇ ಅವರನ್ನು ಪ್ರಯತ್ನ ಮಾಡಿ ಅವರು ಈ ಶಾಲೆಯನ್ನು ದುರಸ್ತಿ ಮಾಡಲಿಕ್ಕೆ ಒಪ್ಕೊಂಡ್ರು ಸರ್ ಅವರು. ಉತ್ತಮ ವಿಜ್ಞಾನ ಪ್ರಯೋಗಾಲಯ, ಗ್ರಂಥಾಲಯ ಎಲ್ಲವನ್ನು ಹೊಂದಿರುವ ಯರಕನಗದ್ದೆ ಸರ್ಕಾರಿ ಶಾಲೆ ಇಂದು ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆಯುವಂತಿದೆ. ಗಿರಿಜನರ ಮಕ್ಕಳೇ ಹಾಜರಾಗುವ ಈ ಶಾಲೆ ಮಾದರಿ ಶಾಲೆಯಾಗಲಿ.
ಇಲ್ಲಿನ ಸೋಲಿಗ ಸಮುದಾಯದ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ದೊರಕಲಿ ಎಂಬುದು ಪರ್ವ ನ್ಯೂಸ್ ಕನ್ನಡ ವಾಹಿನಿಯ ಕಳಕಳಿ. ವರದಿ ಮಾದೇಶ್ ಉಪ್ಪಾರ್, ಪರ್ವ ನ್ಯೂಸ್, ಚಾಮರಾಜನಗರ.